ಆದರೆ ಕೆಲವರು ಉದ್ದೇಶಪೂರ್ವಕ ಮಾಡಿರುವಂಥವ್ರು ಕಾನೂನಿನ ಭಯ ಇಲ್ಲದೆ ಕುಡಿದು ಅಮಲ್ನಲ್ಲಿ ಅತ್ಯಂತ ದುರಂಕಾರದಿಂದ ಸಾಮಾನ್ಯ ಜನರಿಗೆ, ಒಳ್ಳೆಯ ಜನರಿಗೆ ಯಾರ್ಯಾರು ತೊಂದರೆ ಕೊಡ್ತಾ ಇದ್ರು ಅಂಥವ್ರ ಮೇಲೆ ನಾವು ನೋಡಿಕೆ ಹೋಗೋಣ. ನಿಮ್ಮನ್ನು ನಿಯಂತ್ರಿಸಲಿಕ್ಕೆ ಆಗದೆ ಇದ್ದಾಗ ಕಾನೂನು ಪ್ರಕಾರ ಪ್ರತಿದಿನ ಪ್ರತಿಕ್ಷಣ ನಿಮ್ಮ ಮೇಲೆ ನಿಗಾ ಇಡಬೇಕು ಅಂತೇಳಿ ನೋಡಿಸಿದ್ರು. ಇನ್ನೂ ಸುಧಾರಿಸಲಿಲ್ಲ ಅಂತ ಆದ್ರೆ ಅತ್ಯಂತ ಅತಿ ಕಠಿಣ ಕ್ರಮ ತಗೊಳ್ತಾರೆ. ಕೆಲವೊಂದು ಮಾತಾಡುವಾಗಲೇ ಗಮನಿಸ್ತೀನಿ, ಇನ್ನೂ ತಿಳುವಳಿಕೆ ಬಂದಿದೆ. ಕೆಲವರಿಗೆ ಪಶ್ಚಾತ್ತಾಪದ ಛಾಯೆ ಇದೆ. ಜೈಲಿಗೆ ಹೋಗಿದ್ದೀವಿ, ಬಂದಿದ್ದೀವಿ. ಅದರಲ್ಲಿ 25 ಜನ ಕೊಲೆ ಆರೋಪಿಗಳಿದೆ. ನೋಡ್ಲಿಕ್ಕೆ ಅಮಾಯಕೃತ ಇದೆ. ಅಭಿವ್ಯಕ್ತಿ ಸುಧಾರಿಸಿಕೊಳ್ಳಲೇಬೇಕಾಗ್ತದೆ. ಯಾರು ಪರಿವರ್ತನೆ ಆಗ್ತಾರೆ, ಯಾರು ಸುಧಾರಿಸ್ಕೋತಾರೆ, ಅವರಿಗೆ ಖಂಡಿತ ಅವಕಾಶ ಇದೆ. ಯಾರು ತಪ್ಪು ಮಾಡ್ತಾರೆ ಕಾನೂನು ಅನ್ವಯ ಅತ್ಯಂತ ಅಪ್ಪ ಅಮ್ಮ ಇದ್ದಾರೆ. ಅವತ್ತು ಜ್ಞಾನೋದಯ ಇರಲಿಲ್ವಾ? ಮನೇಲಿ ಅಪ್ಪ ಅಮ್ಮ ಇದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ. ಕತ್ತೆ ವಯಸ್ಸಾಗಿದೆ, ವಯಸ್ಸಲ್ಲ ಸುಳ್ಳು ಹೇಳ್ತೇನೆ. ರಾಜಿ ಬಂದ್ಬಿಡ್ಬೇಕ. ಬಂದಾಗಲೇ ಒಂದು ಕೇಸ್ ಇದ್ರೆ 3 ಕೇಸಿಂದ ಹೇಳ್ತಿದ್ದೆ ಗೊತ್ತಾಗ್ತದೆ. ಮಗಳ ಮದುವೆ ಆಗಿದೆ, ಮದುವೆ ಆಗಿದೆ. ಈಗ ಏನಾಗಿದೆ ಕೇಸು? ಸ್ವಂತ ಅತ್ತೆ ಮಗಳ. ಏನ್ ಮಾಡ್ತೀಯ ಈಗ? ಒಳ್ಳೆನಾ? ನೋಡಕ್ಕೆ ಒಳ್ಳೆ ತರ ಕಾಣ್ತಲ್ವಲ್ಲ? ಯಾವ್ದು ಮರ್ಡರ್ ಮಾಡಿದ್ದೀನೋ ತೋರಿಸಿಲ್ಲ. ಎಲ್ಲಿದೆ ಸರ್? 21 ಏನು 420 ಸರ್? ಏನಾಯ್ತು ಅದು ಕೇಸು? ಗೊತ್ತಿಲ್ಲ. ಜೈನ್ ಕಿತ್ಕೊಂಡು ಹೋಗುವಂಥದ್ದು, ದರೋಡೆ ಮಾಡುವಂಥದ್ದು,
ಕೆಲವು ಡ್ರೈವರ್ಸು, ಆಟೋ ಡ್ರೈವರ್ಸು, ಚಿಕನ್ ಅಂಗಡಿ, ಮಟನ್ ಅಂಗಡಿ ಅಂತವರು ಜನರ ಜೊತೆಗೆ ಸೌಜನ್ಯಯುತವಾಗಿ ನಡ್ಕೊಳ್ಳದೆ ಗಲಾಟೆ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಳ್ಳುವಂಥದ್ದು. ಲಕ್ಷಾಂತರ ಜನರ ಮಧ್ಯೆ ನೀವು ರೋಡಿ ಶೀಟಲ್ಲಿ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಇಲಾಖೆ, ನಮ್ಮ SP ಸಾಹೇಬರು ಒಂದು ಅವಕಾಶ ಕೊಡಿ, ಆಕಸ್ಮಿಕ ಆಗಿ ಅಂತ ಹೇಳಿದ್ದಾರೆ. ಅದನ್ನ ರೆಕಾರ್ಡ್ಸ್ ನೋಡ್ತೀವಿ. ಯಾರಿಗೆ ವಯಸ್ಸಾಗಿದೆ, ಯಾರು ಸಣ್ಣ ಪುಟ್ಟ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಒಂದು ಅವಕಾಶ ಕೊಟ್ಟು ರೋಡಿ ಹಾಳಿಯಿಂದ ಮುಕ್ತಾಯ ಮಾಡ್ತೇವೆ. ಉಳಿದವರಿಗೆ 6 ತಿಂಗಳು ನಾವು ನಿಮ್ಮ ಪರಿವರ್ತನೆಯನ್ನ, ನಿಮ್ಮ ನಡವಳಿಕೆಯನ್ನ, ನೀವು ಮಾಡುವಂತ ಕೆಲಸವನ್ನ ನೀವು ಅನ್ಕೋತೀರಿ ನಮ್ಮನ್ನ ಯಾರು ಗಮನ ಇಡ್ತಾ ಇಲ್ಲ, ಏನ್ ಮಾಡ್ತಿರ್ತಾರೆ. ನಮ್ಮ ಸಿಬ್ಬಂದಿ ನಿಮ್ಮ ಮನೆ ಹತ್ರ ಬರ್ತಾರೆ, ನೀವು ಆ ಮನೆಯಲ್ಲಿ ವಾಸ ಇದ್ದೀರಾ, ವಾಸ ಇಲ್ಲ. ಕಳ್ತನ ಮಾಡೋರ್ನ, ಚೈನ್ ಸ್ನ್ಯಾಚಿಂಗ್ ಅವ್ರನ್ನ ನಾವು ಪ್ರತಿ ಅಮಾವಾಸ್ಯೆ ಪ್ರತಿಯೊಂದಕ್ಕೂ ಫ್ರೀಕ್ವೆಂಟ್ ಆಗಿ ನಮ್ಮಲ್ಲಿ ಬರ್ತಿರ್ತಾರೆ. ಅಕ್ಕಪಕ್ಕದವ್ರನ್ನ